ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. उनकी पूरी टीम की जो एवरेज एज है वो सिर्फ 28 साल। ऐसे नौजवानों ने ये काम करके दिखाया। मैं किसी 56 साल के नौजवान की बात नहीं कर रहा। ದೇಶದ ಪ್ರಧಾನಿ ಹುದ್ದೆಗೆ ಘನತೆ, ಗೌರವ, ತೂಕ ಇರುತ್ತೆ. ಹಾಗಾಗಿ ಪ್ರಧಾನಿ ಆಡುವ ಮಾತಿನಲ್ಲೂ ಘನತೆ ಇರಬೇಕು, ಗೌರವ ಇರಬೇಕು, ತೂಕ ಇರಬೇಕು. ಯಾರೋ ಪುಢಾರಿಗಳು ಮಾತನಾಡುವ ರೀತಿಯಲ್ಲಿ, ಬಲಪಂಥೀಯರ IT ಸೆಲ್ನ ಟ್ವೀಟ್ಗಳ ಭಾಷೆಯಲ್ಲಿ ದೇಶದ ಪ್ರಧಾನಿಯಾದವರು ಮಾತಾಡಬಾರದು. ಹಾಗೆ ಮಾತನಾಡಿದರೆ ಆ ಪ್ರಧಾನಿ ಹುದ್ದೆಗೆ ಘನತೆ, ಗೌರವ ಅನ್ನೋದು ಉಳಿಯಲ್ಲ. ಬಿಜೆಪಿ ಪುಢಾರಿಗಳು, ಅವರ IT ಸೆಲ್ಗಳು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಹೇಗೆಲ್ಲ ಅವಮಾನಿಸ್ತಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಂತ ದೇಶದ ಪ್ರಧಾನಿ ಅವರ ಮಟ್ಟಕ್ಕೆ ಇಳಿದು ಮಾತಾಡಬಾರದು. ದುರಾದೃಷ್ಟ ಅಂದ್ರೆ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಕೂಡ ರಾಹುಲ್ ಗಾಂಧಿ ಅವರ ಬಗ್ಗೆ ಅದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ತಮ್ಮ ಮಾತಿನಲ್ಲಿ ವಿರೋಧ ಪಕ್ಷದ ನಾಯಕನನ್ನ ಪರೋಕ್ಷವಾಗಿ ಗೇಲಿ ಮಾಡಿದ್ದಾರೆ. ಇದು ಅವರ ಹುದ್ದೆಯ ಘನತೆಗೆ ತಕ್ಕದಲ್ಲ. ಸಂಸತ್ ಅಧಿವೇಶನಕ್ಕೂ ಮುನ್ನ ಸಂಪ್ರದಾಯದಂತೆ ಮಾಧ್ಯಮಗಳ ಮೈಕ್ ಮುಂದೆ ಮಾತನಾಡಿದ ಪ್ರಧಾನಿ ಮೋದಿ ಸ್ಕೈರೂಟ್ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಸಾಧನೆಯ ಬಗ್ಗೆ ಮಾತನಾಡ್ತಾ ಅವರ ರಾಕೆಟ್ ಉಡಾವಣೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಪರೋಕ್ಷವಾಗಿ ಗೇಲಿ ಮಾಡಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ ಕಂಪನಿಯ ಯುವ ತಂಡದ ಸಾಧನೆಯನ್ನ ಶ್ಲಾಘಿಸುತ್ತಾ ಯಶಸ್ಸು ಸರಾಸರಿ 28 ವರ್ಷದ ಅನ್ವೇಷಕರಿಗೆ ಸೇರಿದ್ದು 56 ವರ್ಷದ ಯುವಕನಿಗೆ ಅಲ್ಲ ಅಂತ ಹೇಳಿದ್ದಾರೆ. ಸ್ಕೈರೂಟ್ ಸ್ಟಾರ್ಟ್ಅಪ್ನಲ್ಲಿ ಕೆಲಸ ಮಾಡ್ತಾ ಇರುವ ತಂಡದ ಸದಸ್ಯರೆಲ್ಲರ ಸರಾಸರಿ ವಯಸ್ಸು ಕೇವಲ 28 ಅಂತ ಗೊತ್ತಾಯಿತು. ಇಂತಹ ಯುವಕರು ಮಹತ್ವದ ಸಾಧನೆ ಮಾಡಿದ್ದಾರೆ. ನಾನು 56 ವರ್ಷದ ಯುವಕನ ಬಗ್ಗೆ ಮಾತನಾಡ್ತಾ ಇಲ್ಲ ಎಂದು ಮತ್ತೆ ಹೇಳಿದ್ದಾರೆ. ಅವರ ಈ ಮಾತು 56 ವಯಸ್ಸಿನ ರಾಹುಲ್ ಗಾಂಧಿ ಅವರನ್ನ ಕಿಚಾಯಿಸುವ ಉದ್ದೇಶವನ್ನೇ ಹೊಂದಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಮೋದಿಯವರು ಯುವಕರ ಸಾಧನೆಯನ್ನ ಶ್ಲಾಘಿಸಿದ್ದು ಸ್ವಾಗತಾರ್ಹ. ಭಾರತದ ಸ್ಟಾರ್ಟ್ಅಪ್ಗಳು, ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳ ಸಾಧನೆ ಹೆಮ್ಮೆ ಪಡುವ ವಿಷಯವೇ ಸರಿ. ಆದರೆ ಯುವಕರ ಸಾಧನೆಗಳನ್ನ ಕೊಂಡಾಡುವಾಗ, ಸರ್ಕಾರ ಸಾಧನೆಗಳನ್ನ ಹೇಳುವಾಗ ವಿರೋಧ ಪಕ್ಷದ ನಾಯಕರನ್ನ ಕೀಳಾಗಿ ತೋರಿಸುವ ಅಗತ್ಯ ಏನಿತ್ತು ಅನ್ನೋದು ಪ್ರಶ್ನೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದ್ರೆ ಶತ್ರು ಅಲ್ಲ, ವಿರೋಧ ಪಕ್ಷದ ನಾಯಕ ಶತ್ರು ಅಲ್ಲ. ಹಾಗಾಗಿ ವಿರೋಧ ಪಕ್ಷದ ನಾಯಕನನ್ನ ಹಾಸ್ಯದ ವಿಷಯವನ್ನಾಗಿ ಮಾಡುವುದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ರೀ. ವಿರೋಧ ಪಕ್ಷದ ನಾಯಕನನ್ನ ಗೇಲಿ ಮಾಡುವುದೇ ರಾಜಕೀಯ ಸಂಸ್ಕೃತಿಯೂ ಅಲ್ಲ. ಅದರಲ್ಲೂ ದೇಶದ ಪ್ರಧಾನಿ ಬಾಯಲ್ಲಿ ಇಂತಹ ಗೇಲಿ, ಕುಹುಕದ ಮಾತು ಕೇಳುವಾಗ ಅದು ಅಸಹ್ಯ ಅನ್ಸತ್ತೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿ ಹುದ್ದೆ ಅಂದ್ರೆ ಕೇವಲ ಒಂದು ರಾಜಕೀಯ ಪಕ್ಷದ ನಾಯಕತ್ವ ಅಲ್ಲ, ಅದು ಇಡೀ ದೇಶದ ನಾಯಕತ್ವದ ಸಂಕೇತ. ಪ್ರಧಾನಿ ಮಾತಾಡ್ತಾರೆ ಅಂದ್ರೆ ಅದು ದೇಶದ 140 ಕೋಟಿಗೂ ಅಧಿಕ ಜನರ ಆಶಯಗಳನ್ನ ಪ್ರತಿನಿಧಿಸುವ ವೇದಿಕೆಯಾಗಿರುತ್ತೆ. ಆ ವೇದಿಕೆ ರಾಜಕೀಯವಾಗಿ ಕಿಚಾಯಿಸುವ ವೇದಿಕೆ ಆಗಬಾರದು. ಪ್ರಧಾನಿ ಮಾತನಾಡುವಾಗ ಪ್ರತಿಯೊಂದು ಪದಕ್ಕೂ ಒಂದು ತೂಕ ಇರುತ್ತೆ, ಒಂದು ಸಂದೇಶ ಇರುತ್ತೆ. ಹಾಗಿರುವಾಗ ದೇಶದ ಪ್ರಮುಖ ಸಾಂವಿಧಾನಿಕ ಹುದ್ದೆಗಳಲ್ಲಿ ಒಂದಾದ ವಿರೋಧ ಪಕ್ಷದ ನಾಯಕರ ಬಗ್ಗೆ ವ್ಯಂಗ್ಯವಾಡೋದು ರಾಜಕೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದಿಲ್ಲ. ನಿಮ್ಮ ಸರ್ಕಾರದ ಸಾಧನೆಗಳನ್ನ ಹೇಳಲು ವಿರೋಧ ಪಕ್ಷದ ನಾಯಕರನ್ನ ಕೀಳಾಗಿ ತೋರಿಸುವ ಅಗತ್ಯ ಇಲ್ಲ. ದೇಶದ ಸಾಧನೆಯನ್ನ ಹೇಳಲು ರಾಜಕೀಯ ಟೀಕೆ ಮಾಡಬೇಕಾದ ಅನಿವಾರ್ಯತೆಯೂ ಇಲ್ಲ. ಒಬ್ಬನನ್ನ ತಗ್ಗಿಸಿದ್ರೆ ಮಾತ್ರ ಮತ್ತೊಬ್ಬನ ಸಾಧನೆ ದೊಡ್ಡದಾಗುವುದಿಲ್ಲ ರೀ. ಮೋದಿಯವರ ಈ ಮಾತು ದೇಶದ ರಾಜಕೀಯದಲ್ಲಿ ಸಂವಾದದ ಮಟ್ಟ ಕುಸಿಯುತ್ತಿರುವುದ ಸಂಕೇತವಾಗಿದೆ. ಒಂದು ವೇಳೆ ಇದೇ ಮಾತನ್ನ ಯಾವುದೇ ವಿರೋಧ ಪಕ್ಷದ ನಾಯಕ ಪ್ರಧಾನಿಯ ಬಗ್ಗೆ ಹೇಳದಿದ್ದರೆ ಆಡಳಿತ ಪಕ್ಷದ ಪ್ರತಿಕ್ರಿಯೆ ಏನಾಗ್ತಾ ಇತ್ತು? ಈ ಗೋಧಿ ಮೀಡಿಯಾಗಳು ಅದರ ವಿರುದ್ಧ ಹೇಗೆ ಅರಚಾಡ್ತಾ ಇದ್ರು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ತೀಕ್ಷ್ಣವಾದ ಟೀಕೆಗಳು ಇರಬಹುದು, ಆದರೆ ವೈಯಕ್ತಿಕ ವ್ಯಂಗ್ಯವೇ ರಾಜಕೀಯದ ಹೊಸ ಭಾಷೆ ಆಗಬಾರದು. ಸಂಸತ್ತು ಅಂದ್ರೆ ಚರ್ಚೆಯ ವೇದಿಕೆ. ದೇಶ ಎದುರಿಸ್ತಾ ಇರುವ ನಿರುದ್ಯೋಗ, ಶಿಕ್ಷಣ, ರೈತರ ಸಮಸ್ಯೆಗಳು, ಬೆಲೆ ಏರಿಕೆ, ಆರ್ಥಿಕತೆ, ರಾಷ್ಟ್ರೀಯ ಬದ್ಧತೆ, ಇಂತಹ ಅನೇಕ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾದ ಸಂದರ್ಭದಲ್ಲಿ ರಾಜಕೀಯದ ಕೇಂದ್ರ ಬಿಂದು ವೈಯಕ್ತಿಕ ಟೀಕೆಗಳಾಗ್ತಾ ಇರುವುದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಜನರು ತಮ್ಮ ನಾಯಕರಿಂದ ಪರಸ್ಪರ ಗೌರವವನ್ನು ನಿರೀಕ್ಷಿಸ್ತಾರೆ. ಯಾರು ಕೂಡ ಇಂತಹ ಕೀಳಭಿರುಚಿಯ ಗೇಲಿ ಮಾಡೋದನ್ನ ನಿರೀಕ್ಷೆ ಮಾಡೋದಿಲ್ಲ.
ವೈಯಕ್ತಿಕ ಟೀಕೆ ಮಾಡೋದಿದ್ರೆ ಮೋದಿಯವರ ಬಗ್ಗೆಯೂ ಬೇಕಾದಷ್ಟು ಟೀಕೆಗಳನ್ನ ಮಾಡಬಹುದು. ಅವರ ಹಿನ್ನೆಲೆ, ಅವರ ಪದವಿ, ವಿವಾದ, ಅವರ ವೈವಾಹಿಕ ವಿಚಾರ, ಅವರ ಶೋಕಿ, ಎಲ್ಲದರ ಬಗ್ಗೆಯೂ ಟೀಕೆ ಮಾಡಬಹುದು. 75 ವರ್ಷದ ಮುದುಕನಿಗೆ ಯಾಕೆ ಈ ಶೋಕಿ ಅಂತ ಪ್ರಶ್ನೆ ಮಾಡಬಹುದು. ಆದ್ರೆ ರಾಹುಲ್ ಗಾಂಧಿಯವರು ಎಂದೂ ಕೂಡ ಮೋದಿಯವರ ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಇಂತಹ ಕೀಳು ಮಟ್ಟದಲ್ಲಿ ಗೇಲಿ ಮಾಡಿಲ್ಲ. ರಾಜಕೀಯವಾಗಿ ಅವರ ನಡುವೆ ಸಂಘರ್ಷ ಇರಬಹುದು, ಸೈದ್ಧಾಂತಿಕವಾಗಿ, ವೈಚಾರಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಟೀಕೆ ಟಿಪ್ಪಣಿಗಳು ಇದ್ದಿದ್ದೆ. ಅದುವೇ ಪ್ರಜಾಪ್ರಭುತ್ವದ ಜೀವಾಳ ಕೂಡ. ಹಾಗಂತ ವೈಯಕ್ತಿಕವಾಗಿ ವಯಸ್ಸಿಗೆ ಸಂಬಂಧಿಸಿ ಇಂತಹ ಕೂಕದ ಮಾತುಗಳು ದೊಡ್ಡವರ ಬಾಯಲ್ಲಿ ಬರೋದು ಸರಿಯಲ್ಲ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿ, ಕಠಿಣ ವಾದ ವಿವಾದಗಳಿರಲಿ, ಆದರೆ ಭಾಷೆಯಲ್ಲೂ ವರ್ತನೆಯಲ್ಲೂ ಒಂದು ಘನತೆ ಇರಬೇಕು. ಪ್ರಜಾಪ್ರಭುತ್ವದ ಸೌಂದರ್ಯ ಅಂದ್ರೆ ಭಿನ್ನಮತವನ್ನ ಗೌರವಿಸುವುದು, ವಿರೋಧ ಪಕ್ಷವನ್ನ ಟೀಕಿಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಆದರೆ ಆ ಟೀಕೆ ವಿಚಾರಗಳ ಮೇಲೆ ಇರಬೇಕು. ಅದು ಬಿಟ್ಟು ವೈಯಕ್ತಿಕವಾಗಿ ಅಪಹಾಸ್ಯ ಮಾಡುವ ಮಟ್ಟಕ್ಕೆ ಯಾವ ರಾಜಕಾರಣಿಗಳು ಇಳಿಬಾರದು. ದೇಶದ ಪ್ರಧಾನಿಯೇ ಆ ಮಟ್ಟಕ್ಕೆ ಇಳಿದು ಮಾತನಾಡಿರೋದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ಅಪಚಾರದಂತಿದೆ. 75 ವರ್ಷದ ಮೋದಿಯವರು ಇನ್ನಾದರೂ 56 ವರ್ಷದ ರಾಹುಲ್ ಗಾಂಧಿ ಅವರ ವಯಸ್ಸನ್ನ ಗೇಲಿ ಮಾಡೋದನ್ನ ನಿಲ್ಲಿಸಬೇಕು. 56 ವಯಸ್ಸನ್ನ ಮೂದಲಿಸುವುದನ್ನ ಬಿಟ್ಟು 56 ಇಂಚಿನ ಎದೆಯೊಳಗಿನ ಎದೆಗಾರಿಕೆಯನ್ನ ತೋರಿಸಿ ದೇಶದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಲಿ, ಜನರ ಕಷ್ಟಕ್ಕೆ ಕಿವಿಯಾಗಲಿ, ಪ್ರಜಾಪ್ರಭುತ್ವವನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡಲಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.